हरि ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಪರಮಾತ್ಮ ಮೋಹಿನಿ ಅವತಾರವನ್ನು ತಾಳಿ ಎಲ್ಲ ಅಸುರರಿಗೆ ಮೋಹವನ್ನುಂಟು ಮಾಡಿದ. ಕೊನೆಗೆ ರಾಕ್ಷಸರು ಹೋಗಿ ಮೋಹಿನಿಯ ಕೈಯಲ್ಲಿ ಅಮೃತದ ಕಲಶವನ್ನು ಕೊಟ್ಟು ನೀನೇ ಎಲ್ಲರಿಗೂ ಅಮೃತವನ್ನು ಹಂಚಬೇಕು ಅಂತ ಹೇಳ್ತಾರೆ. ಆವಾಗ ಮೋಹಿನಿ ಹೇಳ್ತಾಳೆ, ನನ್ನ ನಂಬೇಡಿ, ನನ್ನಲ್ಲಿ ವಿಶ್ವಾಸ ಇಡಬೇಡಿ, ನಾನು ನಿಮ್ಗೆ ಮೋಸ ಮಾಡಿದ್ರು ಮಾಡಬಹುದು ಎಂಬುದಾಗಿ ಹೇಳ್ತಾಳೆ. ಅಷ್ಟು ಹೇಳಿದ್ರು ಕೂಡ ಅವರು ನೀನ್ ಹೇಗ್ ಮಾಡ್ತೀಯೋ ಅದೇ ಸರಿ ಅಂತ ಹೇಳಿ ಆ ಒಂದು ಅತಿಯಾದಂತಹ ಬಯಕೆಯಿಂದ ಕಾಮದಿಂದಾಗಿ ಅಮೃತದ ಕಲಶವನ್ನ ಆ ಮೋಹಿನಿ ರೂಪಿಯಾದಂತಹ ಪರಮಾತ್ಮನ ಕೈಗೆ ಕೊಟ್ಟಾಗ ಪರಮಾತ್ಮ ಅದನ್ನ ದೇವತೆಗಳಿಗೆ ಮಾತ್ರ ಉಣಬಡಿಸಿದ. ಮುಂದೆ ರಾಹು, ಅವನ ಅಸುರ, ಅವನು ಬಂದು ಅಲ್ಲಿ ಕೂತ್ಕೊಂಡಾಗ ಪರಮಾತ್ಮ ಪುರುಷ ರೂಪವನ್ನು ತಾಳಿ ರಾಹುವಿನ ಶಿರಸ್ಸನ್ನ ಛೇದ ಮಾಡಿದ. ಅವನಿಗೆ ಅಮೃತ ಯಾಕೆ ಕೊಟ್ಟ ಅಂತಂದ್ರೆ ಸ್ವಯಂ ತೇನಾಮೃತಾರ್ಥಂ ಹಿ ಸಹಸ್ರ ಜನ್ಮಸು ಅಂತ, ಹಿಂದೆ ಅವನು 1,000 ಜನ್ಮಗಳಲ್ಲಿ ನಾನು ಅಮೃತ ಪಾನ ಮಾಡಬೇಕು ತಪಸ್ಸು ಮಾಡಿದ್ದ. ಹಾಗಾಗಿ ಅಮೃತ ಪಾನ ಮಾಡಿದ, ಬಾಯಲ್ಲಿ ಹಾಕಿಕೊಂಡ ನಂತರ ಪರಮಾತ್ಮ ಶಿರಸ್ಸನ್ನ ಛೇದ ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ಏನಾಯಿತು ಅಂತ 31ನೇ ಶ್ಲೋಕದಿಂದ ತಿಳಿಸ್ತಾ ಇದ್ದಾರೆ. ಶಿರಸ್ತುತಸ್ಯ ಗ್ರಹತಾಂ ಅವಾಪ ಸುರೈಃ ಸಮಾವಿಷ್ಟಂ ಅಥೋ ಸಬಾಹುಃ. ಕ್ಷಿಪ್ತಃ ಕಬಂಧೋಸ್ಯ ಶುಬೋಧ ಸಾಗರೆ ತ್ವಯಾ ಸ್ಥಿತೋದ್ಯಾಪಿ ಹಿ ತತ್ರ ಸಾಮೃತಃ. ಪದಚ್ಛೇದ. ಶಿರಃ ತು ತಸ್ಯ ಗ್ರಹತಾಂ ಅವಾಪ ಸುರೈಃ ಸಮಾವಿಷ್ಟಂ ಅಥ ಸಬಾಹುಃ ಕ್ಷಿಪ್ತಃ ಕಬಂಧಃ ಅಸ್ಯ ಶುಭೋದಸಾಗರೆ ತ್ವಯಾ ಸ್ಥಿತಃ ಅದ್ಯ ಅಪಿ ಹಿ ತತ್ರ ಸಾಮೃತಃ. ಸರಿ, ಏನಾಯಿತು ಅಂತ. ಅಮೃತ ಕುಡಿದವನಿಗೆ ಸಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡಿದ್ರೆ ಅಮೃತ ಕುಡಿದ ಅವನಿಗೆ ಏನಾಯ್ತು, ಪರಮಾತ್ಮ ತಲೆ ಕತ್ತರಿಸಿದ ಅಂತ ಹೇಳ್ತಾರೆ. ಇದು ಹೇಗ್ ಸಾಧ್ಯ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಆಚಾರ್ಯರು, ಶಿರಸ್ತು ತಸ್ಯ ಗ್ರಹತಾಮವಾಪ ಸುರೈ ಸಮಾವಿಷ್ಟ ಮತೋ ಸಬಾಹುಹು ಅಂತ. ಅಂದ್ರೆ ಅಲ್ಲಿ ಏನಾಯ್ತು, ಬಾಯಲ್ಲಿ ಅಮೃತವನ್ನು ಹಾಕಿಕೊಂಡ. ಆ ಹಾಕಿಕೊಂಡಂತಹ ಅಮೃತ ಗಂಟಲಿಗೆ ಇಳಿಯೋದಕ್ಕಿಂತ ಮುಂಚೆಯೇನೆ ಪರಮಾತ್ಮ ತಾನು ಪುರುಷರೂಪನಾಗಿ ರಾಹುವಿನ ತಲೆಯನ್ನ ಕತ್ತರಿಸಿದ. ಹಾಗಾಗಿ ಅಮೃತ ಬಾಯಲ್ಲಿ ಹೋಗಿತ್ತು, ದೇಹದಲ್ಲಿ ಹೋಗಿರ್ಲಿಲ್ಲ. ಅದರಿಂದಾಗಿ ಅವನ ತಲೆ ಕತ್ತರಿಸಿದು. ಕತ್ತರಿಸಿದಾಗ ಏನಾಯ್ತು, ಒಂದು ಹನಿ ಅಮೃತ ಆ ಒಂದು ದೇಹದಲ್ಲಿ ಬಿತ್ತು ಅಂತ ಹೇಳ್ತಾ ಇದ್ದ. ಹಾಗಾಗಿ ಅಮೃತ ಸ್ಪರ್ಶ ಆಯಿತು. ಆದರೆ ಆಗಿದ್ದೇ ಅಂತಂದ್ರೆ, ಒಂದು ವೇಳೆ ತಲೆ ಕತ್ತರಿಸುವುದಕ್ಕಿಂತ ಮುಂಚೆಯೇನೆ ಅಮೃತ ಬಿದ್ದು ಬಿಟ್ಟಿದ್ರೆ ಅವನು ತಲೆ ಕತ್ತರಿಸ್ತಾನೆ ಇರಲಿಲ್ಲ. ತಲೆ ಕತ್ತರಿಸುವುದಕ್ಕಿಂತ ಮುಂಚೆ ಅಮೃತ ಕುತ್ತಿಗೆಯಿಂದ ಕೆಳಗಡೆ ಹೋಗಿ ದೇಹ ಸೇರಿದ್ರೆ ತಲೆ ಕತ್ತರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಪರಮಾತ್ಮ ಸರ್ವಸಮರ್ಥ, ಆದರೂ ಕೂಡ ಒಂದು ದೃಷ್ಟಿಯಲ್ಲಿ ಅಮೃತಪಾನ ಮಾಡಿದ್ದಾನೆ, ಅದರಿಂದಾಗಿ ಆಗ್ತಾ ಇರಲಿಲ್ಲ. ಆದರೆ ಏನಾಯಿತು,
ಅದಿನ್ನೂ ದೇಹದ ಒಳಗಡೆ ಸೇರೋದಕ್ಕಿಂತ ಮುಂಚೆಯೇನೆ ಪರಮಾತ್ಮ ಕತ್ತರಿಸಿದ. ಕತ್ತರಿಸಿ ಆದ ಮೇಲೆ, ಕತ್ತರಿಸಿದ ಕ್ಷಣದಲ್ಲಿ ಅಮೃತ ಏನಾಯಿತು, ಅವನ ದೇಹದಲ್ಲಿ ಬಿತ್ತು. ಹಾಗಾಗಿ ಅವನ ತಲೆ ಕತ್ತರಿಸಿ ಹೋಯಿತು. ಕತ್ತರಿಸಿದ ಮೇಲೆ ಬಿತ್ತು, ಅದರಿಂದಾಗಿ ಅವನು ಬದುಕಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಹೀಗೆ ಏನಾಯಿತು, ಅಮೃತ ಸ್ಪರ್ಶ ಆದದರ ಪರಿಣಾಮವಾಗಿ ಅವನ ತಲೆ ಏನಾಯಿತು, ತಸ್ಯ ಶಿರಃ ಗ್ರಹತಾಮವಾಪ, ಆ ರಾಹುವಿನ ತಲೆ ಏನಾಯಿತು, ಗ್ರಹ ಅಂತ ಆಯಿತು. ನವಗ್ರಹಗಳಲ್ಲಿ ಇವತ್ತೇನು ನಾವು ರಾಹು ಅಂತ ಕೇಳ್ತೇವೆ, ರಾಹುಗ್ರಹವಾಗಿ ಬದಲಾಯಿತು ಅಂತ. ಅದಕ್ಕೆ ಸಹಜ ಪ್ರಶ್ನೆ ಬರುತ್ತೆ, ರಾಹು ಒಬ್ಬ ಅಸುರ, ಅಂತಹ ಅಸುರ ನಾವೆಲ್ಲರೂ ಪೂಜಿಸುವಂತಹ ನವಗ್ರಹಗಳಲ್ಲಿ ಒಬ್ಬನು ಹೇಗಾದ ಅಂತ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಸುರೈಹಿ ಸಮಾವಿಷ್ಟಂ. ಅಲ್ಲಿ ರಾಹು ಮಾತ್ರ ಇರಲಿಲ್ಲ, ಅಲ್ಲಿ 100 ಜನ ದೇವತೆಗಳ ಸನ್ನಿಧಾನ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಲ್ಲೇನಾಯ್ತು, 100 ಜನ, ವಿಶೇಷವಾಗಿ ಆಚಾರ್ಯರು ಭಾಗವತದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ರಾಹುಜ್ಯೇಷ್ಠಂ ಕೇತು ಶತಂ ಅಂತ. ಅಲ್ಲಿ ರಾಹುವಿನ ಸನ್ನಿಧಾನ ಇತ್ತು, ಅದೇ ರೀತಿಯಾಗಿ 100 ಜನ ಕೇತು ಎನ್ನುವಂತಹ ದೇವತೆಗಳ ಸನ್ನಿಧಾನ ಇತ್ತು ಅಂತ. ಹಾಗಾಗಿ ಆ ದೇವತೆಗಳ ಸನ್ನಿಧಾನ ಇದ್ದದ್ದರ ಪರಿಣಾಮವಾಗಿ ಗ್ರಹವಾಗಿ ಪೂಜ್ಯನಾದ ಅಂತ. ಹೀಗೆ ಶಿರಸ್ತುತಸ್ಯ ಗ್ರಹತಾಮವಾಪ ಸುರೈಹಿ ಸಮಾವಿಷ್ಟಂ, ದೇವತೆಗಳ ಆವೇಶದಿಂದಾಗಿ ಅವನ ತಲೆ ಗ್ರಹವಾಯಿತು. ಸರಿ, ತಲೆ ಏನೋ ಗ್ರಹ ಆಯಿತು, ಕೆಳಗಡೆಯ ಮುಂಡ ಏನಾಗ್ಬೇಕು, ರುಂಡ ಗ್ರಹ ಆಯಿತು. ಮುಂಡ ಏನಾಯಿತು ಅಂದ್ರೆ ಸಬಾಹು ಕಬಂಧ, ಕೈಯಿಂದ ಕೂಡಿದಂತಹ ಅವನ ಕಬಂಧ. ಕಬಂಧ ಅಂದ್ರೆ ಮುಂಡ, ಕೆಳಗಿನ ದೇಹ. ಅದೇನಾಯಿತು, ಶುಭೋದ ಸಾಗರೇ ತ್ವಯಾ ಕ್ಷಿಪ್ತ. ಶುಭೋದ ಸಾಗರ, ಶುದ್ಧೋದಕ ಸಾಗರ ಅಂತ ಕರೀತಾರೆ, ಅಥವಾ ಸಾಧೋದಕ ಸಾಗರ ಅಂತ. ಕ್ಷೀರ ಸಮುದ್ರ ಆದದ್ದು ಇಲ್ಲಿ, ಆ ಸಮುದ್ರ ಮಥನ ಆದದ್ದು ಕ್ಷೀರ ಸಮುದ್ರದಲ್ಲಿ. ಇನ್ನೊಂದು ಸಮುದ್ರ ಇದೆ ಮತ್ತೆ, ಸ್ವಾದೋದಕ ಸಮುದ್ರ ಅಂತ. ಶುದ್ಧೋದಕ ಸಮುದ್ರ, ಶುದ್ಧವಾದಂತಹ ನೀರಿರುವಂತಹ ಸಮುದ್ರ. ಆ ಸಮುದ್ರದಲ್ಲಿ ಪರಮಾತ್ಮ ಅದನ್ನ ಎಸಿತಾನೆ ಅಂತ. ಸರಿ, ನೀರಲ್ಲಿ ಸಮುದ್ರದಲ್ಲಿ ಒಂದು ದೇಹ ಹಾಕಿದ್ರೆ ಅದೇನಾಗುತ್ತೆ, ಕೊಳೆತು ಹೋಗಿ ಅಲ್ಲಿರುವಂತಹ ಪ್ರಾಣಿಗಳಿಗೆ ಆಹಾರವಾಗಿ ಬಿಡುತ್ತೆ. ಇವನ ಶರೀರ ಏನಾಯ್ತು ಅಂದ್ರೆ ಅದ್ಯಾಪಿ ತತ್ರ ಸ್ಥಿತ ಸಾಮೃತ, ಅದು ಅಲ್ಲಿ ಏನಾಯ್ತು, ಸಾಮೃತ, ಅಮೃತೇನ ಸಹಿತ ಸಾಮೃತ ಅಂತ. ಆ ದೇಹದಲ್ಲಿ ಅಮೃತ ಪ್ರವೇಶ ಆಗಿತ್ತು. ಅದರಿಂದ ಏನಾಯ್ತು, ಅದ್ಯಾಪಿ ತತ್ರ ಸ್ಥಿತ, ಅದು ಇವತ್ತಿಗೂ ಕೂಡ ತತ್ರ ಅಲ್ಲಿ ಸ್ಥಿತ, ನಾಶವಾಗದೆ ಹಾಗೇ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟು ತಾತ್ಪರ್ಯ ಇಷ್ಟು, ರಾಹುವಿನ ಶಿರಚ್ಛೇದ ಆಯಿತು. ಆ ಶಿರಸ್ಸಿನಲ್ಲಿ ಅಮೃತ ಸ್ಪರ್ಶವಾದರ ಪರಿಣಾಮವಾಗಿ ದೇವತೆಗಳ ಸನ್ನಿಧಾನ ಬಂತು. ಅದರಿಂದಾಗಿ ಅದು ಗ್ರಹ ಅಂತ ಚಿಂತನೆ ಆಯಿತು. ಮುಂದೆ ಅದಕ್ಕೆಲ್ಲರೂ ಕೂಡ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ಅವನ ಕೆಳಗಿನ ಮುಂಡ ಏನಾಯಿತು, ಶುದ್ಧೋದಕ ಸಮುದ್ರದಲ್ಲಿ ಹಾಗೆ ತೇಲ್ತಾ ಇದೆ, ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಮೃತಪಾನ ಆಗಿದೆ, ಹಾಗೆ ಸುಮ್ಮನೆ ತೇಲ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ನವಗ್ರಹ ಹೋಮ ಎಲ್ಲ ಮಾಡಬೇಕಾದ್ರೆ, ಅಥವಾ ಇನ್ಯಾವುದೇ ಪೂಜೆಗಳನ್ನು ಮಾಡಬೇಕಾದ್ರೆ ರಾಹುವಿಗೆ ಅಂತ ಪೂಜೆ ಮಾಡಿದರೆ ಪ್ರಧಾನವಾಗಿ ಇಲ್ಲಿ ನಾವು ಆಹುತಿಯನ್ನು ಕೊಡಬೇಕಾದದ್ದು, ಅದೇ ರೀತಿ ನಮ್ಮ ಅನುಸಂಧಾನ ಇರಬೇಕು. ಏನಿರಬೇಕು ಅಂದ್ರೆ ರಾಹುವಿನಲ್ಲಿ ಇರುವಂತಹ 100 ಜನ ದೇವತೆಗಳಿಗೇನೆ ನಾವು ಆಹುತಿ ಕೊಡ್ತಾ ಇರೋದು ಎನ್ನುವಂತಹ ಅನುಸಂಧಾನ ಇರಬೇಕು ಅಂತ ವಾದಿರಾಜರು ಕೂಡ ತಮ್ಮ ವಿಶೇಷ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ರಾಹು ಅವನು ಗ್ರಹವಾಗಿ ಪರಿಣಾಮ ಆದ. ಮುಂದೆ ಆ ರಾಹುವೇನೆ ನಾವು ಇವತ್ತೇನು ಗ್ರಹಣ ಅಂತ ಕೇಳ್ತೇವೆ, ಸೂರ್ಯಗ್ರಹಣ, ಚಂದ್ರಗ್ರಹಣ ಅಂತ. ಆ ಮೂಲಕ ಅವನಲ್ಲಿ ಅಮೃತಪಾನ ಮಾಡಿದ್ದರೂ ಕೂಡ ದುಷ್ಟ ಸ್ವಭಾವ ಇತ್ತು. ಅದರಿಂದಾಗಿ ಅವನೇನ್ ಮಾಡ್ತಾ ಇದ್ದ, ಆ ಒಂದು ಗ್ರಹಣವನ್ನು ಕೂಡ ಉಂಟು ಮಾಡ್ತಾ ಇದ್ದ ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅಮೃತ ಪಾನ ಇದರ ಕಾರ್ಯ ಮುಗಿಯಿತು. ಮುಂದೆ ಏನಾಯಿತು ಅಂತ ತಿಳಿಸ್ತಾ ಇದ್ದಾರೆ. ಅಥಾಸುರಾಹ ಪ್ರತ್ಯಪತನ್ ಉದಾಯುಧಾಹ ಸಮಸ್ತಶಸ್ತೆ ಚ ಹತಾಸ್ತ್ವಯಾರಣೆ. ಕಲಿಸ್ತು ಸಬ್ರಹ್ಮ ವರಾದಜೇಯೋ
ಋತೆ ಭವಂತಂ ಪುರುಷೇಷು ಸಂಸ್ಥಿತಃ. ಪದಚ್ಛೇದ. ಅಥ ಅಸುರಾಹ ಪ್ರತ್ಯಪತನ್ ಉದಾಯುಧಾಃ ಸಮಸ್ತಶಃ ತೇ ಚ ಹತಾಃ ತ್ವಯಾ ರಣೆ. ಕಲಿಃ ತು ಬ್ರಹ್ಮವರಾತ್ ಅಜೇಯಃ ಋತೆ ಭವಂತಂ ಪುರುಷೇಷು ಸಂಸ್ಥಿತಃ. ಅಸುರರಿಗೆ ಈ ವಿಚಾರ ಗೊತ್ತಾಯಿತು. ಯಾವಾಗ ಪರಮಾತ್ಮ ರಾಹುವಿನ ಶಿರಸ್ಸನ್ನ ಕತ್ತರಿಸಿದನೋ ತಕ್ಷಣ ಅಲ್ಲೆಲ್ಲ ದೊಡ್ಡ ಹಾಹಾಕಾರ ಉಂಟಾಯಿತು. ಅಸುರರಿಗೆ ಗೊತ್ತಾಯಿತು, ನಾವು ನಂಬಿದಂತಹ ಆ ಹೆಣ್ಣು ಒಂದು ಯಾವುದೋ ಹೆಣ್ಣಲ್ಲ, ಸಾಕ್ಷಾ ಪರಮಾತ್ಮನೇನೆ ಆರೋಪದಿಂದಾಗಿ ನಮಗೆ ಮೋಸ ಮಾಡಿದ್ದಾನೆ ಅಂತ ಅವರಿಗೆ ಸಿಟ್ಟು ಬಂತು. ಅವರೇನ್ ಮಾಡಿದ್ರು? ಉದಾಯುಧಾಹ, ತಮ್ಮ ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ಪ್ರತ್ಯಪತನ್, ಪರಮಾತ್ಮನನ್ನೇ ನಾಶ ಮಾಡಬೇಕು, ಯುದ್ಧ ಮಾಡಬೇಕು ಅಂತ ಬಂದ್ರು. ಅರ್ಥಾತ್ ಪರಮಾತ್ಮ ಈಗ ಪುರುಷ ರೂಪದಿಂದ ಇದ್ದಾನೆ, ಯಾಕೆಂದ್ರೆ ರಾಹುವಿನ ತಲೆ ಕತ್ತರಿಸಿದ್ದು ಪುರುಷ ರೂಪದಿಂದ. ಅಂತಹ ಪರಮಾತ್ಮನನ್ನೇ ನಾಶ ಮಾಡಬೇಕು ಅಂತ ಎಲ್ಲರೂ ಕೂಡ ಬಂದಾಗ, ತ್ವಯ ಸಮಸ್ತಶಃ, ತ್ವಯ ನಿನ್ನಿಂದ, ಸಮಸ್ತಶಃ ಅವರೆಲ್ಲರೂ ಕೂಡ ರಣೇ ಹತಾಹ ಯುದ್ಧದಲ್ಲಿ ಸತ್ತು ಹೋದರು. ಅರ್ಥಾತ್ ಪರಮಾತ್ಮ ಅಲ್ಲಿ ಅನೇಕ ಜನ ಅಸುರರನ್ನ ಸಂಹಾರ ಮಾಡಿದ. ಕಲಿಸ್ತು ಸ ಬ್ರಹ್ಮವರಾದಜೇಯ, ಆದರೆ ಕಲಿ ಏನಾಗಿದ್ದಾನೆ, ಅವನು ಅವಧ್ಯನಾಗಿದ್ದಾನೆ. ಕಲಿಸ್ತುತು ಬ್ರಹ್ಮವರಾತ್ ಅಜೇಯ, ಅಜೇಯ ಅಂತಂದ್ರೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕಲಿಯನ್ನ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಋತೆ ಭವಂತಂ, ನಿನ್ನನ್ನು ಬಿಟ್ಟು, ಅರ್ಥಾತ್ ಪರಮಾತ್ಮನೊಬ್ಬನನ್ನು ಬಿಟ್ಟು ಕಲಿಯನ್ನ ಬೇರೆ ಯಾರಿಂದಲೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಅದು ಬ್ರಹ್ಮದೇವರ ವರ. ಹಾಗಾಗಿ ಅವನೇನಾಗಿದ್ದಾನೆ? ಪುರುಷೇಷು ಸಂಸ್ಥಿತ, ಎಲ್ಲ ಪುರುಷರಲ್ಲಿಯೂ ಕೂಡ ಕಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಎಲ್ಲ ಪುರುಷರಲ್ಲಿ ಅಂದ್ರೆ ಕೇವಲ ಮನುಷ್ಯರಲ್ಲಿ ಅಂತ ಆ ರೀತಿ ಅರ್ಥ ಮಾತ್ರ ಅಲ್ಲ. ಮನುಷ್ಯರಲ್ಲಿ ಸಾಮಾನ್ಯವಾಗಿ ಹೆಚ್ಚು ಇರುತ್ತೆ, ದೇವತೆಗಳಲ್ಲಿಯೂ ಕೂಡ ಕೆಲವೊಮ್ಮೆ ಕಲಿ ಪ್ರವೇಶ ಆಗ್ತಾ ಇರುತ್ತೆ. ಹಿಂದೆ ನಾವು ಕೇಳಿದ್ವಿ ರುದ್ರದೇವರ ಒಂದು ಸಂದರ್ಭ ಎಲ್ಲ. ಹೀಗೆ ಪರಶುಕ್ಲತ್ರಯರು, ಲಕ್ಷ್ಮಿ, ಬ್ರಹ್ಮವಾಯು, ಭಾರತಿ, ಸರಸ್ವತಿ, ಈ ಮೂರರ ಜನರನ್ನು ಬಿಟ್ಟು ಉಳಿದವರಲ್ಲಿ ಕಲಿಯ ಪ್ರವೇಶ ಆಗ್ತಾ ಇರುತ್ತೆ. ಹೀಗೆ ಅವನೇನಾದ ಪುರುಷೇಶು ಸಂಸ್ಥಿತ, ಮನುಷ್ಯರಲ್ಲಿ ಉಳಿದ ಜೀವರಲ್ಲಿ ತಾನು ನಿಂತುಕೊಂಡ, ಕಲಿ ಪ್ರವೇಶ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ತಸ್ಯಾರ್ಧ ದೇಹ ಸಮಭೂತ ಲಕ್ಷ್ಮಿ ತತ್ಪುತ್ರಕಾಹ ದೋಷಗಣಾಶ್ಚ ಸರ್ವಶಃ. ಅಥೇಂದಿರಾ ವಕ್ಷಸಿ ತೇ ಸಮಾಸ್ಥಿತ ತ್ವತ್ಕಂಠಗಂ ಕೌಸ್ತುಭಂ ಆಸಧಾತ. ಪದಚ್ಛೇದ. ತಸ್ಯ ಅರ್ಧದೇಹ ಸಮಭೂತ್ ಅಲಕ್ಷ್ಮಿ ತತ್ಪುತ್ರಕ ದೋಷಗಣಾಃ ಚ ಸರ್ವಶಃ ಅಥ ಇಂದಿರಾ ವಕ್ಷಸಿ ತೇ ಸಮಾಸ್ಥಿತ ತ್ವತ್ಕಂಠಗಂ ಕೌಸ್ತುಭಂ ಆಸ ಧಾತ. ತಸ್ಯ ಅವನ ಅಂತ. ಅವನಂದ್ರೆ ಯಾರು? ಕಲಿ. ಕಲಿಯ ಅರ್ಧದೇಹ, ಅರ್ಧಾಂಗಿನಿಯಾದಂತಹ ಅರ್ಥಾತ್ ಪತ್ನಿಯಾದಂತಹ ಯಾವ ಅಲಕ್ಷ್ಮಿ, ಅಲಕ್ಷ್ಮಿ ಲಕ್ಷ್ಮಿಗೆ ಪರಿಪೂರ್ಣ ಆಪೋಸಿಟ್, ಪರಮ ದುರ್ಗುಣಗಳಿಂದಲೇನೆ ತುಂಬಿದಂತಹ. ಪರಮ ಅಂದ್ರೆ ಅಲ್ಟಿಮೇಟ್ ಅಂತ ಅರ್ಥ, ಶ್ರೇಷ್ಠ ಅಂತಲ್ಲ. ಪರಮ
ಅಂದ್ರೆ ಅಲ್ಟಿಮೇಟ್ ಆದಂತಹ ಏನು ದುರ್ಗುಣಗಳು, ಅದರಿಂದ ಕೂಡಿದಂತಹ ಅಲಕ್ಷ್ಮಿ, ಅದೇ ರೀತಿಯಾಗಿ ತತ್ಪುತ್ರಕಾಹ, ಆ ಅಲಕ್ಷ್ಮಿಯ ಮಕ್ಕಳು ಅವರೆಂಥವರು, ದೋಷಗಣಾಹ, ಸಮಸ್ತ ದೋಷಗಳಿಗೆ ಅಭಿಮಾನಿಗಳಾದಂಥವ್ರು. ಜಗತ್ತಿನಲ್ಲಿ ಏನೇನು ದೋಷಗಳು ಅಂತ ಇದ್ದಾವೋ, ಕೆಟ್ಟ ಗುಣಗಳು ಅಂತ ಇದ್ದಾವೋ, ಅದಕ್ಕೆಲ್ಲದಕ್ಕೂ ಅಭಿಮಾನಿಗಳಾದಂತಹ ದೈತ್ಯರು. ಹೀಗೆ ಕಲಿ, ಅವನ ಹೆಂಡತಿಯಾದಂತಹ ಲಕ್ಷ್ಮಿ, ಅದೇ ರೀತಿಯಾಗಿ ಅವನ ಪುತ್ರ ಕಾಹ, ಮಕ್ಕಳು. ಆಚಾರ್ಯರು ಇಲ್ಲಿ ಪುತ್ರ ಅಂತ ಹೇಳಿದ್ರೆ ಸಾಕಾಗ್ತಾ ಇತ್ತು, ಪುತ್ರ ಕಾಹ ಅಂತ ಹೇಳಿದ್ದಾರೆ. ಹಿಂದೆ ಅನೇಕ ಸಲ ನಾವು ಕೇಳಿದಂತೆ ಕ ಅನ್ನುವಂತಹ ಅಕ್ಷರವನ್ನ ಕೆಲವೊಂದು ಸಲ ಕುತ್ಸಿತ ಅರ್ಥ, ಲೋ ಲೆವೆಲ್ ಎನ್ನುವಂತ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಹಾಗಾಗಿ ಮಕ್ಕಳು, ಹೆಸರಿಗೆ ಮಾತ್ರ ಮಕ್ಕಳು, ಇಡೀ ಜಗತ್ತಿಗೇನೆ ಕಂಟಕವನ್ನು ಉಂಟು ಮಾಡಿದಂತಹ ದುಷ್ಟ ಮಕ್ಕಳು. ಹಾಗಾಗಿ ಪುತ್ರ ಕಾಹ ಅಂತ ಹೇಳ್ತಾ ಇದ್ದಾರೆ. ಹೀಗೆ ದೋಷಾಭಿಮಾನಿಗಳಾದಂತಹ ಎಲ್ಲ ದೈತ್ಯರು ಕೂಡ ತಾವೇ ಮಾಡಿದರು. ಆ ಒಂದು ಇದರಿಂದಾಗಿ ಆ ಸಮುದ್ರ ಮಥನ ಸಂದರ್ಭದಲ್ಲಿ ಅವರು ಬಂದರು. ಅದಾದ ಮೇಲೆ ಅಥೇಂದಿರ, ಅನಂತರ ಲಕ್ಷ್ಮೀದೇವಿ, ಇಂದಿರಾ ಲಕ್ಷ್ಮೀದೇವಿ ನಿನ್ನ ವಕ್ಷಸ್ಥಳದಲ್ಲಿ ಸನ್ನಿಹಿತಳಾದಳು. ಹಾಗೆ ಕೌಸ್ತುಭಮಣಿ, ಕೌಸ್ತುಭಮಣಿ ಬಂತು ಅಂತ ಹಿಂದೆ ಕೇಳಿದ್ವಿ. ಆ ಕೌಸ್ತುಭಮಣಿಗೆ ಅಭಿಮಾನಿ ಯಾರು? ಧಾತ, ಬ್ರಹ್ಮದೇವರೇನೆ ಸಾಕ್ಷಾತ್ ಕೌಸ್ತುಭಮಣಿಗೆ ಅಭಿಮಾನಿ. ಅಂತಹ ಕೌಸ್ತುಭಮಣಿ ಏನಾಯಿತು? ತ್ವತ್ಕಂಠಗಂ ಆಸ, ನಿನ್ನ ಕುತ್ತಿಗೆಯಲ್ಲಿ ಬಂತು ಅಂತ. ಅಂದ್ರೆ ಲಕ್ಷ್ಮೀದೇವಿ ನಿತ್ಯದಲ್ಲಿಯೂ ಪರಮಾತ್ಮನಲ್ಲಿ ಸನ್ನಿಹಿತಳಾಗಿದ್ದಾಳೆ, ಕೌಸ್ತುಭಮಣಿಯು ನಿತ್ಯದಲ್ಲಿ ಸನ್ನಿಹಿತವಾಗಿದೆ. ಆ ಸಂದರ್ಭದಲ್ಲಿ ಬಂತು, ಅದು ಅಲ್ಲಿ ಬಂದಂತೆ ಉಳಿದವರಿಗೆ ಕಾಣಿಸಿತು. ಹೇಗೆ ಸೀತೆ ಪರಮಾತ್ಮನ ಜೊತೆಗೆ ನಿರಂತರವಾಗಿ ಇದ್ದರೂ ಕೂಡ ಆ ಯುದ್ಧ ಎಲ್ಲ ಆದ ಮೇಲೆ ರಾಮನೊಟ್ಟಿಗೆ ಸೇರಿದಳು ಅಂತ ಕಾಣಿಸಿದಳು, ಮತ್ತೆ ಮುಂದೆ ರಾಮನೊಟ್ಟಿಗೆ ಬೇರೆಯಾದಳು ಅಂತ ಕಾಣಿಸಿದಳು ಆ ಸುರಾಣಕರಿಂದಾಗಿ ಅಪವಾದ ಬಂದಾಗ. ಹಾಗೆ ಇಲ್ಲಿಯೂ ಕೂಡ ಆ ಒಂದು ಲಕ್ಷ್ಮೀದೇವಿ ಪರಮಾತ್ಮನ ಇದೆಯಲ್ಲಿ ಬಂದು ಸನ್ನಿಹಿತಳಾದಳು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಕಲಿಯ ಪ್ರಭಾವವು ಕೂಡ ಅಲ್ಲಿಂದ ಜಾಸ್ತಿ ಆಯಿತು ಅಂತ. ಮುಂದೆ ಯಥಾ ವಿಭಾಗಂ ಚ ಸುರೇಶು ದತ್ತಾಹ ತ್ವಯಾ ತಥಾನ್ಯೇಪಿ ತತ್ರ ಜಾತಾಹ. ಇತ್ತಂ ತ್ವಯಾ ಸಾಧು ಅಮೃತಂ ಸುರೇಶು ದತ್ತಂ ಹಿ ಮೋಕ್ಷಸ್ಯ ನಿದರ್ಶನಾಯ. ಪದಚ್ಛೇದ. ಯಥಾ ವಿಭಾಗಂ ಚ ಸುರೇಶು ದತ್ತಾಹ ತ್ವಯಾ ತಥಾ ಅನ್ಯೇ ಅಪಿ ಹಿ ತತ್ರ ಜಾತಾಹ. ಇತ್ತಂ ತ್ವಯಾ ಸಾಧು ಅಮೃತಂ ಸುರೇಶು ದತ್ತಂ ಹಿ ಮೋಕ್ಷಸ್ಯ ನಿದರ್ಶನಾಯ. ಆ ಸಂದರ್ಭದಲ್ಲಿ ಬಂದಂತಹ ಬೇರೆ ಬೇರೆ ವಸ್ತುಗಳನ್ನ ಹಿಂದೆ ಕೇಳಿದ್ವಿ. ಅನೇಕ ಮುತ್ತು ರತ್ನಗಳಂದು ಬಂದು ಪಾರಿಜಾತ, ಉಚ್ಚೈಶ್ರವಸ್ಸ, ಐರಾವತ ಮುಂತಾದ ಸುರಭಿ, ಹೀಗೆ ಅನೇಕ ಬೆಲೆ ಬಾಳುವಂತಹ ವಸ್ತುಗಳು, ಆಭರಣಗಳು, ಆಯುಧಗಳೆಲ್ಲವೂ ಕೂಡ ಅಲ್ಲಿಂದ ಬಂದು ಅದನ್ನ ಯಥಾ ವಿಭಾಗಂಚ ಸುರೇಶು ದತ್ತಾಹ ತ್ವಯಾ ತಥಾನೇಪಿ ತತ್ರ ಜಾತಾಹ. ತತ್ರ ಅಂದ್ರೆ ಅಮೃತ ಸಂದರ್ಭದಲ್ಲಿ ಹುಟ್ಟಿದಂತಹ ಬೇರೆ ಬೇರೆ ಅನ್ನೇಪಿ, ಬೇರೆ ಬೇರೆ ವಸ್ತುಗಳನ್ನು ಕೂಡ ನೀನೇ ಮಾಡಿದಿ. ಯಥಾ ವಿಭಾಗಂ, ವಿಭಾಗ ಮಾಡಿ, ಸುರೇಶು ದತ್ತಾಹ, ದೇವತೆಗಳಿಗೆ ಅದನ್ನು ಕೊಟ್ಟಿ ಅಂತ. ಅಂದ್ರೆ ಯಾರಿಗೆ ಯಾವುದು ಯೋಗ್ಯವೋ ಅದನ್ನ ಸರಿಯಾಗಿ ವಿಭಾಗ ಮಾಡಿ, ಇವರಿಗೆ ಇದು, ಇವರಿಗೆ ಇದು ಅಂತ ವಿಭಾಗ ಮಾಡಿ ಅಲ್ಲಿ ಬಂದಂತಹ ಉತ್ತಮ ವಸ್ತುಗಳನ್ನ ದೇವತೆಗಳಿಗೆ ನೀನು ಕೊಟ್ಟೆ. ಅದೇ ರೀತಿಯಾಗಿ ನೀನು ತ್ವಯ, ನಿನ್ನಿಂದ ಸುರೇಶು ಅಮೃತಂ ಸಾಧು ದತ್ತಂ, ದೇವತೆಗಳಿಗೆ ನೀನು ಅಮೃತವನ್ನು ಚೆನ್ನಾಗಿ ಕೊಟ್ಟೆ. ಅರ್ಥಾತ್ ದೈತ್ಯರಿಗೆ ಒಂದು ಚೂರು ಅಮೃತ ಸಿಗದಂತೆ ದೇವತೆಗಳಿಗೆ ಮಾತ್ರ ನೀನು ಅಮೃತವನ್ನ ಕೊಟ್ಟೆ. ಯಾಕೆ ಕೊಟ್ಟೆ ಅಂತಂದ್ರೆ ಮೋಕ್ಷಸ್ಯ ನಿದರ್ಶನಾಯ, ನಾನು ಇವರಿಗೆ ಮುಂದೆ
ಮೋಕ್ಷವನ್ನೂ ಕೊಡ್ತೇನೆ ಎನ್ನುವುದನ್ನ ತೋರಿಸಲಿಕ್ಕೋಸ್ಕರ ನೀನು ಇವರಿಗೆ ಅಮೃತವನ್ನ ಕೊಟ್ಟಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮ ದೇವತೆಗಳಿಗೆ ಮಾತ್ರ ಅಮೃತವನ್ನು ಉಣಿಸಿದ. ಪರಮಾತ್ಮ ಪ್ರಾರಂಭದಲ್ಲಿ ಒಂದು ಮಾತನ್ನ ಹೇಳಿದ್ದ, ನೀವು ದೈತ್ಯರೊಟ್ಟಿಗೆ ಸಂಧಾನ ಮಾಡಿಕೊಳ್ಳಿ, ನೀವೇನು ಚಿಂತೆ ಮಾಡಬೇಡಿ, ಅಮೃತ ನಿಮಗೆ ಸಿಕ್ಕೇ ಸಿಗುತ್ತೆ, ಅವ್ರಿಗೆ ಸಿಗೋದಿಲ್ಲ. ಆದರೆ ಅಮೃತ ಮತನಾಗಬೇಕು ಅಂದ್ರೆ ನಿಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ, ನಿಮ್ಮೊಬ್ಬರ ಕೈಯಲ್ಲಿ. ಅದಕ್ಕೆ ರಾಕ್ಷಸರ ಸಹಾಯವು ಕೂಡ ಬೇಕೇ ಬೇಕು. ಹಾಗಾಗಿ ನೀವು ಅವ್ರ ಜೊತೆ ಸೇರ್ಕೊಳ್ಳಿ, ಅವ್ರು ಏನ್ ಹೇಳ್ತಾ ಅದಕ್ಕೆ ಓಕೆ ಅಂತನ್ನಿ, ಕೊನೆಯ ಗೆಲುವು ನಿಮ್ಮದೇ ಆಗುತ್ತೆ ಅಂತ ಹೇಳಿದ್ದ. ಆ ರೀತಿಯಾಗಿ ಪರಮಾತ್ಮ ತಾನು ದೇವತೆಗಳಿಗೆ ಅಮೃತವನ್ನು ಕೊಟ್ಟ. ಅದರಿಂದ ಅವರು ಮತ್ತೆ ಪರಾಕ್ರಮಿಗಳಾಗಿ ತಮ್ಮ ಸ್ವರ್ಗಲೋಕವನ್ನ ಪಡೆದುಕೊಂಡ್ರು ಅಂತ ತಿಳಿಸ್ತಾರೆ. ಮುಂದಿನ ಶ್ಲೋಕ. ಭವೇದ್ಹಿ ಮೋಕ್ಷೋ ನಿಯತಂ ಸುರಾಣಾಂ ನೈವಾಸುರಾಣಾಂ ಸಕಥಂಚ ನ ಸ್ಯಾತ್. ಉತ್ಸಾಹಯುಕ್ತಸ್ಯ ಚ ತತ್ಪ್ರತೀಪಂ ಭವೇದ್ಹಿ ರಾಹೋರಿವ ದುಃಖರೂಪಂ. ಪದಚ್ಛೇದ. ಭವೇತ್ ಹಿ ಮೋಕ್ಷಃ ನಿಯತಂ ಸುರಾಣಾಂ ನ ಏವ ಅಸುರಾಣಾಂ ಸಹ ಕಥಂಚನ ಸ್ಯಾತ್. ಉತ್ಸಾಹಯುಕ್ತಸ್ಯ ಚ ತತ್ಪ್ರತೀಪಂ ಭವೇತ್ ಹಿ ರಾಹೋಃ ಇವ ದುಃಖರೂಪಂ. ಹಿಂದೆ ಒಂದು ಮಾತನ್ನು ಹೇಳಿದ್ರು ಆಚಾರ್ಯರು. ಮೋಕ್ಷಸ್ಯ ನಿದರ್ಶನಾಯ, ಮೋಕ್ಷವನ್ನು ದೊರಕಿಸಲಿಕ್ಕೋಸ್ಕರ, ಮೋಕ್ಷ ಇವರಿಗೆ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ತೋರಿಸಲಿಕ್ಕೋಸ್ಕರ ತಾನು ಅಮೃತವನ್ನು ಅವರಿಗೆ ಮಾತ್ರ ಕೊಟ್ಟ ಅಂತ ಅದನ್ನು ಆಚಾರ್ಯರು ವಿವರಣೆ ಮಾಡ್ತಿದ್ದಾರೆ ಮತ್ತೆ ಮುಂದೆ. ಭವೇದ್ಹಿ ಮೋಕ್ಷೋ ನಿಯತಂ ಸುರಾಣಂ, ದೇವತೆಗಳಿಗೆ ಮೋಕ್ಷ ನಿಯತ, ನಿಶ್ಚಯವಾಗಿಯೂ ಕೂಡ ಮೋಕ್ಷ ಅವರಿಗೆ ಸಿಕ್ಕೇ ಸಿಗುತ್ತೆ. ನಿಯತ ಅಂದ್ರೆ ನಿಶ್ಚಯ ಅಂತ. ಅದೇ ರೀತಿಯಾಗಿ ನೈವಾಸುರಾಣಾಂ ಸ ಕಥಂಚನ ಸ್ಯಾತ್, ಅಸುರರಿಗೆ ಮೋಕ್ಷ ಕಥಂಚನ ನ ಸ್ಯಾತ್, ಯಾವ ರೀತಿಯಿಂದಲೂ ಸಿಗೋದಿಲ್ಲ. ಅರ್ಥಾತ್ ಅವ್ರು ಏನೇ ತಪಸ್ಸು ಮಾಡಲಿ, ಏನು ದೊಡ್ಡ ದಾನ ಯಜ್ಞ ಏನೇ ಮಾಡಲಿ, ಅವರಿಗೆ ಮೋಕ್ಷ ಸಿಗಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಹೀಗೆ ಸುರರಿಗೆ, ಅರ್ಥಾತ್ ಸಜ್ಜನರು ಅಂತ, ಸುರ ಅಂದ ತಕ್ಷಣ ಕೇವಲ ದೇವತೆಗಳು ಅಂತ ಅರ್ಥ ಅಲ್ಲ, ಸಜ್ಜನರಿಗೆ, ಸಾತ್ವಿಕ ಜೀವರಿಗೆ ಮೋಕ್ಷ ನಿಶ್ಚಿತ. ಅಸುರ ಸ್ವಭಾವದ ಜೀವರಿಗೆ, ತಾಮಸ ಸ್ವಭಾವದ ಜೀವರಿಗೆ ಮೋಕ್ಷ ಯಾವ ಹಂತದಲ್ಲಿಯೂ ಕೂಡ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ, ಸರ್ವಥಾ ಸಾಧ್ಯ ಇಲ್ಲ. ಒಂದು ವೇಳೆ ಉತ್ಸಾಹಯುಕ್ತಸ್ಯ ತತ್ಪ್ರತೀಪಂ, ನಾವೇನೋ ಮೋಕ್ಷ ಪಡಿಬೇಕು ಹಾಗೆ ಹೀಗೆ ಅಂತ ಯೋಗ್ಯತೆ ಇಲ್ಲದೆ ಹೋದರೂ ಕೂಡ ಅದಕ್ಕೇನಾದ್ರೂ ಒಂದು ಪ್ರಯತ್ನ ಮಾಡಿದರೆ ಅದಕ್ಕೇನಾಗುತ್ತೆ, ತತ್ ಪ್ರತೀಪಂ ಭವತಿ. ಪ್ರತೀಪ ಅಂದ್ರೆ ವಿರುದ್ಧ ಅಂತ. ಮೋಕ್ಷ ಪಡಿಬೇಕು ಅಂತ ಹೊರಟ್ರೆ ಅದಕ್ಕೆ ವಿರುದ್ಧವಾದಂತಹ ಏನಾಗುತ್ತೆ, ಅನಂತಮ ಸಿಗತ್ತೆ ಹೊರತು ಮೋಕ್ಷ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂದ್ರೆ ರಾಹೋರಿವ ದುಃಖ ರೂಪಂ, ರಾಹುವಿಗೆ ಹೇಗೋ ಹಾಗೆ ಅಂತ. ರಾಹುವಿಗೆ ಏನಾಯ್ತು, ಅವನು ಅಮೃತ ಕುಡಿದು ತಾನು ಅಜರಾಮರನಾಗಬೇಕು ಅಂತ ಇಚ್ಛೆ ಪಟ್ಟಿದ್ದ. ಆದ್ರೆ ಅವನಿಗೆ ಏನಾಯ್ತು, ಅಮೃತ ಸಿಕ್ಕರೂ ಕೂಡ ಅದಕ್ಕೆ ವಿಪರೀತವಾದಂತಹ ದುಃಖವೂ ಆಯ್ತು. ಯಾಕೆಂತಂದ್ರೆ ಪ್ರಧಾನವಾಗಿ ಅವನ ಇಡೀ ದೇಹವೇ ಹೋಗಿಬಿಡ್ತು, ಉಳಿದದ್ದು ತಲೆ ಮಾತ್ರ. ಹಾಗಾಗಿ ಅವನಿಗೆ ದುಃಖವೇ ಸಿಕ್ತು. ಈ ರೀತಿಯಾಗಿ ದೇವತೆಗಳಿಗೆ ಮೋಕ್ಷ ನಿಶ್ಚಿತ, ಅಸುರರಿಗೆ ಮೋಕ್ಷ ಸಾಧ್ಯ ಇಲ್ಲ. ಅದಕ್ಕೆ ಅವರು ಏನಾದರೂ ಪ್ರಯತ್ನ ಮಾಡಿದರೂ ಕೂಡ ತಮ್ಮ ಯೋಗ್ಯತೆಯನ್ನು ಮೀರಿ ಅದಕ್ಕೆ ವಿರುದ್ಧವಾದದ್ದೇ ಸಿಗುತ್ತೆ ಹೊರತು ಮೋಕ್ಷವಂತೂ ಸಿಗಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ ಅಂತ ಆಚಾರ್ಯರು ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಹೀಗೆ ದೇವಾನುದೇವತೆಗಳಿಂದಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಒಂದು ಹಂತದ ಪ್ರಾರ್ಥನೆ ಮುಗಿಯಿತು. ಅರ್ಥಾತ್ ಸಮುದ್ರ ಮಥನದ ಒಂದು ಪರಮಾತ್ಮ ಮಾಡಿದಂತಹ ಅನುಗ್ರಹವನ್ನ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನ ಮುಂದೆ ಭಿನ್ನವಿಸಿಕೊಂಡರು. ಮುಂದೆ ಪ್ರಸ್ತುತ ಇವಾಗೇನು ಪ್ರಾಬ್ಲಮ್ ಇದೆ, ತಾವು ಯಾತಕ್ಕೋಸ್ಕರ ಈಗ ಬಂದಿದ್ದಾರೆ, ಇವಾಗ ನೀನು ಏನು ಅನುಗ್ರಹ ಮಾಡಬೇಕು ಅನ್ನುವ ವಿಚಾರವನ್ನ
ಪರಮಾತ್ಮನ ಎದುರುಗಡೆ ಪ್ರಸ್ತುತಿಪಡಿಸ್ತಾ ಇದ್ದಾರೆ. 36ನೇ ಶ್ಲೋಕ. ಕಲಿಸ್ತ್ವಯಂ ಬ್ರಹ್ಮ ವರಾದಿದಾನೀಂ ವಿಬಾಧತೆ ಸ್ಮಾನ್ ಸಕಲ ಪ್ರಜಾಶ್ಚ. ಅಜ್ಞಾನ ಮಿಥ್ಯಾಮತಿ ರೂಪತೋಸೌ ಪ್ರವಿಶ್ಯ ಸಜ್ಞಾನ ವಿರುದ್ಧ ರೂಪಃ. ಪದಚ್ಛೇದ. ಕಲಿಹಿ ತು ಅಯಂ ಬ್ರಹ್ಮವರಾತ್ ಇದಾನೀಂ ವಿಬಾಧತೆ ಅಸ್ಮಾನ್ ಸಕಲಾಃ ಪ್ರಜಾಃ ಚ. ಅಜ್ಞಾನ ಮಿಥ್ಯಾಮತಿ ರೂಪತಃ ಅಸೌ ಪ್ರವಿಶ್ಯ ಸಜ್ಞಾನ ವಿರುದ್ಧ ರೂಪಃ. ಪ್ರಕೃತ ಎಲ್ಲ ದೇವಾನುದೇವತೆಗಳು ಕೂಡ ಬಂದದ್ದು ಯಾತಕ್ಕೋಸ್ಕರ ಅಂತಂದ್ರೆ ಜಗತ್ತಿನಲ್ಲಿ ಅಜ್ಞಾನ ತಾಂಡವವಾಡ್ತಾ ಇದೆ ಅಂತ. ಆಚಾರ್ಯರು ಈ ಬ್ರಹ್ಮಸೂತ್ರ ಭಾಷ್ಯದ ಪ್ರಾರಂಭದಲ್ಲಿ ಇದರ ಬಗ್ಗೆ ಉಲ್ಲೇಖ ಕೊಡ್ತಾರೆ. ನಮಗೆಲ್ಲ ಆ ಕಥೆ ಗೊತ್ತಿರಬಹುದು. ಗೌತಮಸ್ಯ ಋಷೇಶಾಪಾತ ಜ್ಞಾನೇ ತ್ವಜ್ಞಾನತಾಂಗತೆ ಅಂತ. ಗೌತಮರ ಶಾಪದಿಂದಾಗಿ ಎಲ್ಲ ಕಡೆ ಅಜ್ಞಾನ ಹರಡಿತ್ತು ಅಂತ. ಯಾಕೆಂದ್ರೆ ಒಂದು ಸಲ ಭೀಕರವಾದಂತಹ ಬರಗಾಲ, 12 ವರ್ಷದ ಕಾಲದಷ್ಟು ಭೀಕರವಾದಂತಹ ಬರಗಾಲ. ಆ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ಮಳೆ ಬೆಳೆ ಏನೂ ಕೂಡ ಇಲ್ಲ. ಗೌತಮರ ಆಶ್ರಮದಲ್ಲಿ ಮಾತ್ರ ಅತ್ಯಂತ ವೈಭವದಿಂದಾಗಿ ಬರಗಾಲದ ಸ್ಪರ್ಶವೇ ಇಲ್ಲದಂತೆ ವೈಭವದ ಜೀವನ ನಡೀತಾ ಇತ್ತು. ಅದಕ್ಕೆ ಕಾರಣ ಏನು ಅಂತಂದ್ರೆ ಅವರ ಆಶ್ರಮದಲ್ಲಿ ಇದ್ದಂತಹ ಕಾಮಧೇನುವಿನ ಪ್ರಭಾವ. ಅದರಿಂದಾಗಿ ಅಲ್ಲಿ ಯಥೇಷ್ಟವಾಗಿ ನಡೀತಾ ಇತ್ತು ಎಲ್ಲ ವೈಭವವು ಕೂಡ. ಅದಕ್ಕೋಸ್ಕರ ಎಲ್ಲ ಋಷಿಮುನಿಗಳು ಕೂಡ ಬಂದು ಅವರ ಆಶ್ರಮದಲ್ಲಿ ವಾಸ ಮಾಡಿದರು. ನಮಗೆ ಎಲ್ಲೂ ಕೂಡ ಮಳೆ ಬೆಳೆ ಇಲ್ಲ, ಹಾಗೆ ಇದ್ಬಿಟ್ರೆ ನಮಗೆ ಜ್ಞಾನ ಸಂಪಾದನೆಯನ್ನ ಮತ್ತು ಜ್ಞಾನದ ಉಪದೇಶನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಆಶ್ರಮದಲ್ಲಿ ಇದ್ದುಕೊಂಡು ನಾವು ಜೀವನ ಮಾಡ್ತೇವೆ ಅಂತ ಹೇಳಿದ್ರು. ಗೌತಮರು ಕೂಡ ಸರಿ ಹಾಗೆ ಆಗಲಿ ಅಂತ ಒಪ್ಪಿಕೊಂಡು ನಿರಂತರ 12 ವರ್ಷಗಳ ಕಾಲ ತಮ್ಮ ಆಶ್ರಮದಲ್ಲಿದ್ದಂತಹ ದೊಡ್ಡ ದೊಡ್ಡ ಋಷಿಮುನಿಗಳಿಗೆ ವೈಭವದ ಉಪಚಾರ ಮಾಡಿದರು. 12 ವರ್ಷ ಆಯಿತು, ಬರಗಾಲ ಪರಿಹಾರ ಆಯಿತು. ಕೊನೆಗೆ ಋಷಿಗಳಿಗೆ ಸಹಜವಾಗಿ ತಮ್ಮ ತಮ್ಮ ಆಶ್ರಮಗಳಿಗೆ ಮನೆಗಳಿಗೆ ಹೋಗ್ಬೇಕು ಅಂತ ಆಸೆ ಆಯಿತು, ಬಯಕೆ ಆಯಿತು. ಗೌತಮರಿಗೆ ವಾಪಸ್ ಅವರನ್ನ ಮನೆ ಕಳಿಸ್ಲಿಕ್ಕೆ ಆಸೆನೇ ಇಲ್ಲ. ಯಾಕೆಂದ್ರೆ ಗೌತಮರು ಪರಮ ಸಾತ್ವಿಕರಂತ ವ್ಯಕ್ತಿಗಳು. ಇಂತಹ ದೊಡ್ಡ ಜ್ಞಾನಿಗಳು ನಮ್ಮ ಮನೆಯಲ್ಲಿ ಇದ್ದರೆ ಅವರಿಗೆ ನಾನು ಇನ್ನಷ್ಟು ಸೇವೆ ಮಾಡಬಹುದು ಎನ್ನುವಂತ ಒಂದು ಸಾತ್ವಿಕವಾದಂತ ಬಯಕೆ. ಅದರಿಂದಾಗಿ ಅವರೇನ್ ಮಾಡಿದ್ರು, ಅವರಿಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಇನ್ನೂ ಸ್ವಲ್ಪ ಇರಿ, ಇನ್ನೂ ಸ್ವಲ್ಪ ಇರಿ ಅಂತ ಹಾಗೆ ಇಡಿಸ್ಕೊಂಡ್ರು. ಋಷಿಗಳಿಗೆ ಈ ಕಡೆ ಮನೆ ಎಳಿತಾ ಇದೆ, ಗೌತಮರು ಬಿಡ್ತಾ ಇಲ್ಲ. ಅವರ ಮಾತನ್ನು ಧಿಕ್ಕಾರ ಮಾಡಿ ಹೋಗೋಣ ಅಂದ್ರೆ ಅದು ಸಾಧ್ಯ ಇಲ್ಲ. ದೊಡ್ಡ ಋಷಿಗಳು ಶಾಪ ಕೊಟ್ಟಾರು. ಇನ್ನೊಂದು, ಇಷ್ಟು ವರ್ಷ ನಮಗೆ ಅನ್ನ ಹಾಕಿ ಕಾಪಾಡಿದ್ದಾರೆ, ಅವರ ಮಾತನ್ನ ಧಿಕ್ಕಾರ ಮಾಡೋದು ಕಷ್ಟ. ಅದಕ್ಕೆ ಅವರು ಒಂದು ವಿಚಾರ ಮಾಡ್ತಾರೆ. ತಮ್ಮ ತಪಸ್ಸಿನ ಪ್ರಭಾವದಿಂದಾಗಿ ಒಂದು ಮಾಯಾಮಯವಾದಂತಹ ಆಕಳನ್ನ ಸೃಷ್ಟಿ ಮಾಡ್ತಾರೆ. ಆಕಳಿನ ಪ್ರಭಾವ ಏನಂತಂದ್ರೆ ಯಾರಾದ್ರೂ ಬಂದನ್ನು ಮುಟ್ಟಿದ್ರೆ ಅದು ಸತ್ತು ಹೋಗ್ಬೇಕು, ಆ ರೀತಿಯಾಗಿ ಏನೋ ಒಂದು ವ್ಯವಸ್ಥೆ ಮಾಡಿದ್ರು. ಗೌತಮರು ಇದು ಏನೋ ಒಂದು ಹುಲ್ಲುಗಿಲಿ ತಿಂತ ಏನೋ ತಿಂತಾ ಇರುತ್ತೆ. ಕೊನೆಗೆ ಅದನ್ನ ಕಟ್ಟಬೇಕು ಅಂತ ಮುಟ್ಲಿಕ್ಕೆ ಅಂತ ಹೋಗ್ತಾರೆ. ಅವರಿಂದ ಮುಟ್ಟೇ ಇಲ್ಲ, ತಕ್ಷಣದಲ್ಲಿ ಆಕಳು ಸತ್ತು ಬಿದ್ದು ಬಿಡುತ್ತೆ. ಈ ಋಷಿಗಳ ತಪಸ್ಸಿನ ಪ್ರಭಾವದಿಂದ ಆ ರೀತಿಯಾಗಿ ಮಾಡಿರ್ತಾರೆ ಅವರು. ಆವಾಗ ಋಷಿಗಳೆಲ್ಲರೂ ಕೂಡ ಬಂದು ಹೇಳ್ತಾರೆ, ಗೌತಮರೇ, ನಾವು ನಿಮ್ಮ ಆಶ್ರಮದಲ್ಲಿ ಇರೋದಿಲ್ಲ. ಯಾಕೆಂದ್ರೆ ನಿಮ್ಮ ಆಶ್ರಮದಲ್ಲಿ ಗೋಹತ್ಯೆ ಆಗಿದೆ. ಗೋಹತ್ಯೆ ಅತ್ಯಂತ ದೊಡ್ಡವಾದಂತಹ ಪಾಪ. ಅಂತಹ ಗೋಹತ್ಯೆಯಾದಂತಹ ಈ ಅಪವಿತ್ರ ಸ್ಥಳದಲ್ಲಿ ನಾವಿರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಮನೆಗಳಿಗೆ ಹೋಗ್ತೀವಿ ಅಂತ ಎಲ್ಲರೂ ಕೂಡ ಹೋಗ್ಬಿಡ್ತಾರೆ. ಗೌತಮರಿಗೆ ತುಂಬಾ ಬೇಸರ ಆಗುತ್ತೆ, ಕಳವಳ ಆಗುತ್ತೆ. ನಾನಿನ್ನೂ ಆಕಳನ್ನ ಮುಟ್ಟೇ ಇಲ್ಲ, ಹೇಗ್ ಸಾಯ್ಲಿಕ್ಕೆ ಸಾಧ್ಯ ಅಂತ ಸ್ವಲ್ಪ ಹೊತ್ತು ತಮ್ಮ ಕಣ್ಣ ಮುಚ್ಚಿ ವಿಚಾರ ಮಾಡಿದಾಗ ಆವಾಗ ಗೊತ್ತಾಗತ್ತೆ, ಋಷಿಗಳೆಲ್ಲರೂ ಕೂಡ ನನಗೆ ಮೋಸ ಮಾಡಿದ್ದಾರೆ
ಮಾಯಾಮಯವಾದಂತಹ ಆಕಳನ್ನು ಸೃಷ್ಟಿ ಮಾಡಿ ನನಗೆ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಸಿಟ್ಟು ಬಂದು ಅವರೇನ್ ಮಾಡುತ್ತೆ, ಯಾವ ಜ್ಞಾನದ ಪ್ರಭಾವದಿಂದಾಗಿ ಅಹಂಕಾರದಿಂದಾಗಿ ನನಗೆ ಋಷಿಗಳು ಈ ರೀತಿ ಮಾಡಿದ್ದಾರೋ ಅವರ ಎಲ್ಲ ಜ್ಞಾನವು ಕೂಡ ನಾಶವಾಗಿ ಹೋಗಲಿ ಅಂತ ದೊಡ್ಡ ಶಾಪವನ್ನು ಕೊಟ್ಬಿಡ್ತಾರೆ. ಜಗತ್ತಿನಲ್ಲಿ ಇರುವಂತಹ ಎಲ್ಲ ಜ್ಞಾನವು ಕೂಡ ನಾಶವಾಗಿ ಹೋಗ್ಲಿ, ಜಗತ್ತಿನ ಎಲ್ಲೆಡೆ ಅಜ್ಞಾನ ತುಂಬಿ ಹೋಗ್ಲಿ ಅಂತ ಶಾಪ ಕೊಟ್ಟು ಬಿಡ್ತಾರೆ. ಈ ರೀತಿ ಆದಾಗ ಜಗತ್ತಿನಲ್ಲಿ ಇಷ್ಟು ವರ್ಷ ಇದ್ದದ್ದು ಬರೀ ಆಹಾರದ ಬರಗಾಲ. ಈಗ ಹಾಗಲ್ಲ, ಆಹಾರ ಸಿಕ್ತು, ಎಲ್ಲವೂ ಸಿಕ್ತು, ಮಳೆ ಬೆಳೆ ಎಲ್ಲವೂ ಕೂಡ ಆಯ್ತು. ಆದರೆ ಜ್ಞಾನ ಅದರ ಬರಗಾಲ ತಾಂಡವವಾಡಲಿಕ್ಕೆ ಶುರುವಾಯಿತು. ಹಾಗಾಗಿ ಅಂತಹ ಅಜ್ಞಾನವನ್ನ ಪರಿಹಾರ ಮಾಡಿ, ಅದೆಲ್ಲವೂ ಕೂಡ ಗೌತಮನ ಶಾಪ ಒಂದು ನಿಮಿತ್ತ ಮಾತ್ರ, ಪ್ರಧಾನವಾಗಿ ಕಲಿಯ ಪ್ರಭಾವ. ಅದರಿಂದಾಗಿ ಈ ರೀತಿ ಆಯಿತು. ಇದಕ್ಕೋಸ್ಕರ ಎಲ್ಲ ದೇವಾನು ದೇವತೆಗಳು ಕೂಡ ಪರಮಾತ್ಮ ನೀನು ವೇದವ್ಯಾಸರಾಗಿ ಅವತಾರವನ್ನು ಮಾಡಿ ವೇದದ ಉದ್ಧಾರವನ್ನ, ಮಹಾಭಾರತ ಗ್ರಂಥವನ್ನ, ಅಷ್ಟಾದಶ ಪುರಾಣಗಳನ್ನ, ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿ ಕೊಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಅವರೆಲ್ಲರೂ ಕೂಡ ವಾಸ್ತವಿಕವಾಗಿ ಇಲ್ಲಿ ಬಂದದ್ದು. ಅದಕ್ಕೆ ಮುಂಚಿತವಾಗಿ ಪರಮಾತ್ಮ ಹಿಂದೆ ಮಾಡಿದಂತಹ ಒಂದು ದೊಡ್ಡ ಅನುಗ್ರಹ ಸಮುದ್ರ ಮಥನ, ಅದನ್ನ ಪ್ರಾರ್ಥನೆ ಮಾಡ್ತಾರೆ. ಇಷ್ಟಾದ ಮೇಲೆ ಇಷ್ಟೆಲ್ಲ ಆಗ್ಲಿಕ್ಕೆ, ಗೌತಮರ ಶಾಪದಿಂದಾಗಿ ಇದೆಲ್ಲ ನಾಶ ಆಗ್ಲಿಕ್ಕೆ ಪ್ರಧಾನ ಕಾರಣ, ಇನ್ನೊಂದು ಕಾರಣ ಕಲಿಯ ಬಾಧೆ. ಆ ಕಲಿಯ ಬಾಧೆಯ ಬಗ್ಗೆನೂ ಕೂಡ ಮುಂದೆ ಅವರು ಪ್ರಾರ್ಥನೆ ಮಾಡ್ತಾ ಹೋಗ್ತಾರೆ. ಅದೇನಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಕಲಿಯಂಥವನು ಸಜ್ಞಾನ ವಿರುದ್ಧ ರೂಪ. ಸಜ್ಞಾನ ಅಂದ್ರೆ ಶುದ್ಧವಾದಂತಹ ಜ್ಞಾನ, ಸರಿಯಾದಂತಹ ಜ್ಞಾನ, ಯಥಾರ್ಥ ಜ್ಞಾನ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಯಥಾರ್ಥ ಜ್ಞಾನ ಅಂದ್ರೆ ಅರ್ಥ ಹೇಗಿದೆಯೋ ಅದೇ ರೀತಿ ಜ್ಞಾನ ಅಂತ. ಅರ್ಥ ಅಂದ್ರೆ ಪದಾರ್ಥ. ಹಗ್ಗವನ್ನು ನೋಡಿ ಹಗ್ಗ ಅಂತಾನೆ ತಿಳಿದುಕೊಂಡ್ರೆ ಅದೇನಾಗುತ್ತೆ, ಯಥಾರ್ಥ ಜ್ಞಾನ, ಸರಿಯಾದಂತಹ ಜ್ಞಾನ ಅಂತ. ಹಗ್ಗವನ್ನು ನೋಡಿ ಹಾವು ಅಂತ ಅನ್ಕೊಂಡ್ಬಿಟ್ರೆ ಅದು ಅಜ್ಞಾನ, ಅಯಥಾರ್ಥ ಜ್ಞಾನ ಅಂತ ಕರೀತಾರೆ. ಹಾಗೆ ಇವನೇನಾಗಿದ್ದಾನೆ ಕಲಿ, ಸಜ್ಞಾನ ವಿರುದ್ಧ ರೂಪ, ಯಥಾರ್ಥ ಜ್ಞಾನಕ್ಕೆ ಅತ್ಯಂತ ವಿರುದ್ಧ ಸ್ವರೂಪದಲ್ಲಿ ಇರುವಂಥವನು, ಅರ್ಥಾತ್ ಅಜ್ಞಾನದ ರೂಪಿ ಇವನು ಕಲಿ. ಇವನೇನಾಗಿದ್ದಾನೆ, ಬ್ರಹ್ಮವರಾತ್, ಬ್ರಹ್ಮದೇವರ ವರದಿಂದಾಗಿ, ಅಸ್ಮಾನ್ ಮತ್ತು ಸಕಲಾಹ ಪ್ರಜಾಶ್ಚ, ನಮ್ಮನ್ನ ಮತ್ತು ಎಲ್ಲ ಪ್ರಜೆಗಳನ್ನು ಕೂಡ ತಾನು ಏನ್ ಮಾಡ್ತಾ ಇದ್ದಾನೆ, ವಿಭಾದತೆ, ಬಾಧಿಸ್ತಾ ಇದ್ದಾನೆ ಅಂತ. ಕಲಿ ಬಾಧಿಸ್ತಾ ಇದ್ದಾನೆ ಅಂದ್ರೆ ಏನು, ಬಂದು ಬಡಿತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ ಅಂತ ಅಂದ್ರೆ ಇಲ್ಲ. ಅಜ್ಞಾನ ಮಿಥ್ಯಾಮತಿ ರೂಪತಃ, ಎಲ್ಲರಿಗೂ ಕೂಡ ಅಜ್ಞಾನ ಮತ್ತು ಮಿಥ್ಯಾಜ್ಞಾನವನ್ನು ಕೊಡುವ ಮೂಲಕ ಎಲ್ಲರನ್ನೂ ಕೂಡ ಬಾಧಿಸ್ತಾ ಇದ್ದಾನೆ. ಹಾಗಾಗಿ ನೀನು ಬಂದು ರಕ್ಷಣೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅಜ್ಞಾನ ಅಂತಂದ್ರೆ ಒಂದು ವಸ್ತುವಿನ ಬಗ್ಗೆ ಜ್ಞಾನವೇ ಇಲ್ಲದೆ ಇರುವುದು, ಅದು ಅಜ್ಞಾನ ಅಂತ. ಮಿಥ್ಯಾಜ್ಞಾನ ಅಂತಂದ್ರೆ ವಿಪರೀತವಾಗಿ ತಿಳ್ಕೊಳ್ಳೋದು. ಉದಾಹರಣೆಗೆ ಹಗ್ಗ ಇರುತ್ತೆ, ಹಗ್ಗವನ್ನು ನಾವು ಹಾವು ಅಂತ ಅನ್ಕೊಂಡ್ಬಿಟ್ರೆ ಅದು ಮಿಥ್ಯಾಜ್ಞಾನ. ಅಲ್ಲಿ ಇರುವುದೇ ಒಂದು, ತಿಳಿದುಕೊಂಡದ್ದೇನು ಹಾವು ಅಂತ, ಅದನ್ನು ಮಿಥ್ಯಾಜ್ಞಾನ ಅಂತ ಕರೀತಾರೆ. ಹೀಗೆ ಅಜ್ಞಾನ ಮತ್ತು ಮಿಥ್ಯಾಜ್ಞಾನದಿಂದಾಗಿ ನಮ್ಮ ಒಳಗಡೆ ಮತ್ತು ಎಲ್ಲ ಪ್ರಜೆಗಳ ಒಳಗಡೆ ಪ್ರವೇಶ ಮಾಡಿ ಅವನು ಕಾಟವನ್ನು ಕೊಡ್ತಾ ಇದ್ದಾನೆ ಅಂತ. ಹಾಗಾಗಿ ಅಂತಹ ಕಲಿಯನ್ನು ನೀನು ನಿಗ್ರಹ ಮಾಡಬೇಕು ಅಂತ ತಿಳ್ಕೊಡ್ತಾರೆ. ಮತ್ತೆ ಮುಂದೆ 3-4 ಶ್ಲೋಕಗಳಲ್ಲಿ ಆ ಕಲಿ ಮಾಡಿದಂತಹ ಏನು ಎಫೆಕ್ಟ್ ಗಳಿದ್ದಾವೆ ಅದರ ಬಗ್ಗೆ ತಿಳಿಸಿ, ಅಂತಹ ಕಲಿಯ ನಿಗ್ರಹ ಮಾಡ್ಲಿಕ್ಕೋಸ್ಕರ ನೀನು ವೇದವ್ಯಾಸರಾಗಿ ಅವತಾರ ಮಾಡಿ ಜ್ಞಾನದ ಪರಂಪರೆಯನ್ನ ಮತ್ತೆ ಮುಂದುವರೆಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಮುಂದೆ 37ನೇ ಶ್ಲೋಕದಿಂದ ಚಿಂತನೆಯನ್ನು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.